ಆಪರೇಷನ್ ಸಿಂಧೂರ್ ಬಳಿಕ ದೇಶದಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ. ಇವತ್ತು ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ ಕೇಂದ್ರ ಸರ್ಕಾರ. ನವದೆಹಲಿಯಲ್ಲಿ ಬೆಳಗ್ಗೆ 11 ಗಂಟೆಗೆ ಮಹತ್ವದ ಸಭೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಏನಾಯಿತು, ಪಾಕಿಸ್ತಾನ ಮತ್ತೆ ದಾಳಿ ಮಾಡಿದ್ರೆ ಏನ್ ಮಾಡಬೇಕು, ಜನರ ರಕ್ಷಣೆ ಕುರಿತು ಮೀಟಿಂಗ್ನಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳು ಇದೆ ಅನ್ನೋದು ತಿಳಿತಾ ಇದೆ. ಆಪರೇಷನ್ ಸಿಂಧೂರ್ ಬಳಿಕ ದೇಶದಾದ್ಯಂತ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇವತ್ತು 11 ಗಂಟೆಗೆ ಸರ್ವಪಕ್ಷ ಸಭೆಯನ್ನು ಕೇಂದ್ರ ಸರ್ಕಾರ ಕರೆದಿರುವಂಥದ್ದು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಸರ್ವಪಕ್ಷ ಸಭೆ ನಡೆಸಲಾಗ್ತಾ ಇದೆ. ಆಪರೇಷನ್ ಸಿಂಧೂರದ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಲಾಗತ್ತೆ. ಹೇಗಾಯಿತು, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಲಾಗತ್ತೆ. ಅದರ ಜೊತೆಗೆ ಮುಂದಿನ ಕ್ರಮಗಳು, ಭದ್ರತೆಯ ವ್ಯವಸ್ಥೆಗಳು, ಇದೆಲ್ಲದರ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆಯನ್ನು ಮಾಡಲಾಗತ್ತೆ. 11 ಗಂಟೆಗೆ ಈ ಒಂದು ಮಹತ್ವದ ಮೀಟಿಂಗನ್ನು ಕರೆಯಲಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿದೆ. ಸಿಂಧೂರ್ ಬಳಿಕ ಯಾವ ರೀತಿಯಾದಂಥ ಎಚ್ಚರಿಕೆಯನ್ನು ಕೈಗೊಂಡಿದ್ದೀವಿ, ಭದ್ರತಾ ವ್ಯವಸ್ಥೆ ಯಾವ ರೀತಿಯಾಗಿ ಇದೆ, ಪಾಕಿಸ್ತಾನದಿಂದ ಅಟ್ಯಾಕ್ ಆಗೋ ಸಾಧ್ಯತೆ ಇದೆಯಾ, ಆದರೆ ನಾವು ಯಾವ ರೀತಿಯಾಗಿ ಅದಕ್ಕೆ ತಯಾರಾಗಿದ್ದೀವಿ, ಸನ್ನದ್ಧವಾಗಿದ್ದೀವಿ, ಇದೆಲ್ಲವನ್ನು ಕೂಡ ಈ ಸರ್ವಪಕ್ಷ ಸಭೆಯಲ್ಲಿ ಚಿಂತಿಸಲಾಗತ್ತೆ, ಚರ್ಚಿಸಲಾಗತ್ತೆ. ಸಿಂಧೂರ್ನ ಬಳಿಕ ದೇಶದಾದ್ಯಂತ ಕಟ್ಟೆಚ್ಚರದ ಜೊತೆಗೆ ನಡೀತಾ ಇರುವಂಥ ಮೊದಲ ಸರ್ವಪಕ್ಷ ಸಭೆ ಇದಾಗಿದೆ. 11 ಗಂಟೆಗೆ ಪ್ರಾರಂಭ ಆಗುತ್ತೆ ಈ ಒಂದು ಮಹತ್ವದ ಸಭೆ. ನಮ್ಮ ಜೊತೆಗೆ ಕಾಂಗ್ರೆಸ್ನ ಮುಖಂಡರಾದಂಥ ವಿ.ಎಸ್. ಉಗ್ರಪ್ಪ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈ ಅಟ್ಯಾಕ್ ಬಗ್ಗೆ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ದೇಶದ ಜನತೆಗೆ ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ ಸರ್ ಈ ಅಟ್ಯಾಕ್ ಬಗ್ಗೆ? ಮೊದಲನೇದಾಗಿ ಆಪರೇಷನ್ ಸಿಂಧೂರದ ಮೂಲಕ ಈ ಯಾರು ಉಗ್ರಗಾಮಿಗಳು, ಟೆರರಿಸ್ಟ್ ಇದ್ರು ಅವರ ಅಡಗುತಾಣಗಳನ್ನ ಡಿಸ್ಟ್ರಾಯ್ ಮಾಡಿ ತಕ್ಕ ಪಾಠವನ್ನ ಉಗ್ರಗಾಮಿಗಳಿಗೆ ಮತ್ತು ಅವರಿಗೆ ರಕ್ಷಣೆ ಕೊಟ್ಟಿರತಕ್ಕಂತ, ಸಹಾಯ ಮಾಡಿರತಕ್ಕಂತ ಪಾಕಿಸ್ತಾನರಿಗೆ ಸ್ಪಷ್ಟ ಸಂದೇಶವನ್ನ ಕೊಟ್ಟಿರತಕ್ಕಂತ ನಮ್ಮ ದೇಶದ ವೀರೋಚಿತವಾದಂತ ಯಾರು ಸೇನಾನಿಗಳಿದ್ದಾರೆ, ಸೈನಿಕರಿದ್ದಾರೆ, ಅವರನ್ನ ಅತ್ಯಂತ ಮುಕ್ತ ಕಂಠದಿಂದ, ಮುಕ್ತ ಮನಸ್ಸಿನಿಂದ ಅವರನ್ನ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ನಮ್ಮ ದೇಶದ ಸೇನೆ ಅತ್ಯಂತ ರಾಷ್ಟ್ರ ಪ್ರೇಮವನ್ನು ಹೊಂದಿರತಕ್ಕಂಥ ಸೇನೆ. ನಮ್ಮೆಲ್ಲರ ಬದುಕನ್ನ ರಕ್ಷಣೆ ಮಾಡತಕ್ಕಂಥವರಿಗೆ ನಾವು ಎಷ್ಟು ಸಲಾಂ ಹೇಳಿದ್ರು, ಎಷ್ಟು ನಮಸ್ಕಾರಗಳು ಹೇಳಿದ್ರು ಸಾಲದು ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಅವರ ಪ್ರಾಣವನ್ನ ಪಣವಾಗಿಟ್ಟು ದೇಶದ ರಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಇಡೀ ದೇಶದ 143 ಕೋಟಿ ಭಾರತೀಯರೆಲ್ಲರ ಸಹಕಾರ, ಬೆಂಬಲ ಅವರಿಗೆ ಸದಾ ಇರುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಈ ಸಂದರ್ಭದಲ್ಲಿ ಏನು ಆಪರೇಷನ್ ಸಿಂಧೂರದ ಮೂಲಕ ಕೇಂದ್ರ ಸರ್ಕಾರ ಈ ಟೆರರಿಸ್ಟ್ಗೆ ಬುದ್ಧಿ ಕಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೂ ಸಹ ನಾನು ಕೇಂದ್ರ ಸರ್ಕಾರವನ್ನು ಅಭಿನಂದಿಸ್ತೇನೆ. ಅದಕ್ಕೆ ಬೆಂಬಲ ನೀಡಿರ್ತಕ್ಕಂಥ ರಾಷ್ಟ್ರದ ಎಲ್ಲ ರಾಜಕೀಯ ಪಕ್ಷಗಳಿಗೂ ಸಹ ಅಭಿನಂದನೆಯನ್ನ ಹೇಳಿಕೆ ಬಯಸ್ತೇನೆ. ಈಗೇನು ಪ್ರಧಾನಮಂತ್ರಿಗಳು ಲಾಸ್ಟ್ ಟೈಮ್ ಆಲ್ ಪಾರ್ಟಿ ಮೀಟಿಂಗ್ ಮಾಡಿದ್ರು, ಪಾಪ ಅವ್ರಿಗೆ ಆ ಸಮಯದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗದೆ ಬಿಹಾರಕ್ಕೆ ಚುನಾವಣಾ ರ್ಯಾಲಿಗೆ ಹೋಗಿದ್ರು. ಪ್ರಧಾನಮಂತ್ರಿಗಳು ಧೈರ್ಯವನ್ನ ತುಂಬತಕ್ಕಂತ, ಮಾಹಿತಿಯನ್ನ ಕೊಡತಕ್ಕಂತ ಕೆಲಸವನ್ನ ಮತ್ತು ಅದರ ಜೊತೆಗೆ ವಿರೋಧ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನ ಪ್ರಧಾನಮಂತ್ರಿಗಳು ಮಾಡಬೇಕು. ಕಳೆದ ಸಭೆಗೆ ಅವರು ಯಾಕೆ ಬರಲಿಲ್ಲ ಅನ್ನುವಂಥದ್ದು ಇವಾಗೂ ಯಕ್ಷ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ಯಾಕಂದ್ರೆ ಮೊದಲು ದೇಶದ ರಕ್ಷಣೆ, ನಂತರ ಚುನಾವಣೆಗಳು ಬರ್ತವೆ ಹೋಗ್ತವೆ. ಆದ್ರೆ ಈ ಸಭೆನಲ್ಲಾದ್ರೂ ಸಹ ಈಗೇನು ಅವ್ರೇನೋ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದಿದ್ದಾರೆ. ನಿನ್ನೆ ಏನು ಆಪರೇಷನ್ ಸಿಂಧೂರದ ಹಿನ್ನೆಲೆಯ ಮಾಹಿತಿಯನ್ನ ಎಲ್ಲ ಪಕ್ಷದವರಿಗೆ ಕೊಡ್ತಕ್ಕಂಥದಕ್ಕೆ ಮತ್ತು ಪಾಕಿಸ್ತಾನದ ಈ ಒಂದು ಏನು ಪ್ರವೃತ್ತಿ ಇದೆ, ಆ ಪ್ರವೃತ್ತಿಯನ್ನ ಇವರುಗಳಿಗೆ ಹಂಚಿಕೊಂಡು ಯಾವ
ಕ್ರಮ ಜರುಗಿಸ್ಬೇಕು, ಪಾಕಿಸ್ತಾನಕ್ಕೆ ಮತ್ತಷ್ಟು ಯಾವ ರೀತಿ ಬುದ್ಧಿ ಕಲಿಸಬೇಕು ಅನ್ನುವಂತ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದಕ್ಕೆ ಏನು ಸಭೆ ಕರೆದಿದ್ದಾರೆ. ಸೊ ಆ ಸಭೆನಲ್ಲಿ ಅವರ ಪ್ರತಿನಿಧಿಯಾಗಿ ಬೇರೆ ಮಂತ್ರಿಗಳು ಬರೋದಕ್ಕಿಂತ ಪ್ರಧಾನಮಂತ್ರಿಗಳು, ರಕ್ಷಣಾ ಸಚಿವರು, ಗೃಹ ಸಚಿವರು ಇಂಥ ಪ್ರಮುಖರು ಆ ಸಭೆಯಲ್ಲಿ ಭಾಗಿಯಾಗಿದ್ದು ಇಡೀ ದೇಶದ ಎಲ್ಲ ರಾಜಕೀಯ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದೇ ಸಾರಿ ಈಗೇನು ರೈಟ್ ಆರ್ ರಾಂಗ್ ಇವತ್ತು ನಮ್ಮ ದೇಶದ ಜನ ನಮ್ಮ ಸ್ವಾಭಿಮಾನವನ್ನು ಮೆರೀತಕ್ಕಂತ ದೃಷ್ಟಿಯಿಂದ ಏನು ಕ್ರಮ ಜರುಗಿಸಿದ್ದಾರೆ ಅದನ್ನ ಮುಂದುವರಿಸಿ ಪಾಕಿಸ್ತಾನಕ್ಕೆ ಒಂದೇ ಸಾರಿ ಬುದ್ಧಿ ಕಲಿಸುವಂತ ಪ್ರಯತ್ನವನ್ನ ಮಾಡಿದಾಗ ಇನ್ನೊಂದ್ ಸಾರಿ ಈ ರೀತಿ ಪಾಕಿಸ್ತಾನದವರು ನಮ್ಮೊಟ್ಟಿಗೆ ನಮ್ಮ ಜನರ ಬದುಕಿನ ಜೊತೆಗೆ ಚೆಲ್ಲಾಟ ಆಡದೆ ಇರುವಂತ ಸಂದರ್ಭ ಸೃಷ್ಟಿಯಾಗುತ್ತೆ. ಅದಕ್ಕೋಸ್ಕರ ನಾನು ಈಗಲೂ ಇಷ್ಟೇ ಹೇಳ್ತೇನೆ, ಎಲ್ಲ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಪಕ್ಷಗಳ ವಿಶ್ವಾಸದ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಸೈನಿಕರಿಗೆ ಉತ್ತೇಜನ ನೀಡತಕ್ಕಂತ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂತ ಮತ್ತಷ್ಟು ತುಂಬಿ ಅವ್ರು ಈಗಾಗಲೇ ವೀರ ಸೇನಾನಿಗಳಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಅದನ್ನ ಮುಂದುವರಿಸಲಿ ಅಂತೇಳಿ ಆಶಿಸ್ತೇನೆ. ಸರ್, ಇನ್ನೊಂದು ನಿಮ್ಮ ಗಮನಕ್ಕೆ ಬಂದಿರ್ಬೋದು, ರಾಜಕೀಯ ವಿಶ್ಲೇಷಕ ಪ್ರಶಾಂತ್ ಕಿಶೋರ್ ಅವರು ಒಂದು ಕಿವಿ ಮಾತು ಹೇಳಿದ್ದಾರೆ. ಅಂದರೆ ಎಲ್ರಿಗೂ ಜನರಲ್ ಆಗಿ ಬಿಹಾರ ಎಲೆಕ್ಷನ್ಗೂ ಪಾಕ್ ದಾಳಿಗೂ ಲಿಂಕ್ ಮಾಡ್ತಾ ಇದ್ದಾರೆ ಬಹುತೇಕರು. ಆ ಲಿಂಕ್ ಮಾಡೋ ಕೆಲಸ ಮಾಡೋದು ಬೇಡ, ಈ ಜನರ ಪ್ರಾಣವನ್ನೇ ರಾಜಕೀಯ ಮಾಡೋದು ಬೇಡ ಅಂತ ಒಂದು ಕಿವಿ ಮಾತು ಹೇಳಿದ್ದಾರೆ. ಆ ಬಗ್ಗೆ ನಿಮ್ಮ ಗಮನಕ್ಕೆ ಬಂತ ಸರ್? ಆ ಬಗ್ಗೆ ಏನು ಹೇಳ್ತೀರಾ ಅಂತ. ನೋಡಿ, ಯಾರೋ ಕಿವಿ ಮಾತು ಹೇಳೋದಕ್ಕಿಂತ ಮುಖ್ಯವಾಗಿ ರಾಜಕೀಯ ನಾಯಕರುಗಳು ಸ್ಟೇಟ್ಸ್ಮನ್ಸ್ ಆಗ್ಬೇಕು. ಯಾವುದೇ ಪಕ್ಷದ ರಾಜಕೀಯ ನಾಯಕರುಗಳು ಸ್ಟೇಟ್ಸ್ಮನ್ ಆಗ್ಬೇಕು. ಸ್ಟೇಟ್ಸ್ಮನ್ಶಿಪ್ ಅನ್ನ ಮೈಗೂಡಿಸ್ಕೊಂಡು ದೇಶದ ರಕ್ಷಣೆ ಮೊದಲು. ದೇಶ ಉಳಿದರೆ ರಾಜಕೀಯ ಪಕ್ಷಗಳು ಉಳಿತಾವೆ, ಜನರು ಉಳಿತಾರೆ. ರಾಜಕೀಯ ದೇಶನೇ ಇಲ್ದ ಇದ್ರೆ, ಯಾವ ದೇಶನೇ ಕಷ್ಟದಲ್ಲಿ ಇರ್ಬೇಕಾದ್ರೆ ಯಾವ ರಾಜಕೀಯ ಪಕ್ಷಗಳನ್ನ ಯಾವ ಚುನಾವಣೆಗಳನ್ನ ಕಟ್ಕೊಂಡು ಏನ್ ಮಾಡ್ತೀರಿ? ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ದೇಶದ ರಕ್ಷಣೆಯ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಇಡೀ ದೇಶದ ಜನ, ಎಲ್ಲ ರಾಜಕೀಯ ಪಕ್ಷಗಳು ಒಮ್ಮನಸ್ಸಿನಿಂದ ಒಗ್ಗರಳಿನಿಂದ ಈ ದೇಶದ ರಕ್ಷಣೆಯ ವಿಚಾರವನ್ನು ರಕ್ಷಣೆ ಮಾಡತಕ್ಕಂತ ಅದಕ್ಕೆ ಸಂಘಟಿತರಾಗಿ ಕೆಲಸ ಮಾಡಬೇಕೇ ಹೊರತು ದೇಶದ ಜನರ ಮೇಲೆ ನೋಡಿ, ಅಲ್ಲಿ ಸುಮಾರು 2,000 ಜನ ಇದ್ದಂತ ಸಂದರ್ಭದಲ್ಲಿ ಪಹಲ್ಗಾಂನಲ್ಲಿ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಇರ್ಲಿಲ್ಲ ಅಂತ ಹೇಳ್ತಾರೆ. ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಫೇಲ್ಯೂರ್ ಆಗಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ರೀತಿಯ ಘಟನೆಗಳು ಆಗದೆ ಇರುವಂತದನ್ನ ಎಚ್ಚರಿಕೆ ವಹಿಸುವಂತದಕ್ಕೆ ಮತ್ತು ಅದರ ಜೊತೆಗೆ ಜನರಲ್ಲಿ ಎಲ್ಲೋ ಒಂದು ಕಡೆ ಧೈರ್ಯ ತುಂಬುವಂಥದ್ದು. ಆ ಗಡಿ ಭಾಗದಲ್ಲಿ ಇರುವಂತ ಜನರಿಗೆ ಕಾಶ್ಮೀರ, ಜಮ್ಮು ಅಂಡ್ ಕಾಶ್ಮೀರ ಈ ದೇಶದ ಅವಿಭಾಜ್ಯ ಅಂಗ. ಸೊ ಅವಿಭಾಜ್ಯ ಅಂಗ ಆಗಿರುವಂತ ಅದರ ರಕ್ಷಣೆ ಮಾಡುವಂಥದ್ದು ಈ ದೇಶದ ಜನರ, ಈ ದೇಶದ ಸೈನಿಕರ ಜವಾಬ್ದಾರಿ, ರಾಜಕಾರಣಿಗಳ ಜವಾಬ್ದಾರಿ ಅಲ್ವಾ? ಸೊ ಹಾಗಾಗಿ ಚುನಾವಣೆಗಳು, ನಮ್ಮ ದೇಶದಲ್ಲಿ ಚುನಾವಣೆಗಳು ಬರ್ತವೆ ಹೋಗ್ತವೆ. ಈಗೇನೋ ಇವ್ರು ಹೇಳ್ತಾ ಇದ್ರೆ ಕೇಂದ್ರ ಸರ್ಕಾರದವರು 1 ನೇಷನ್ 1 ಎಲೆಕ್ಷನ್ ಮಾಡ್ತೀವಿ, ದೇಶದಲ್ಲಿ ಒಂದೇ ಎಲೆಕ್ಷನ್, ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ಒಂದೇ ಸಾರಿ ಮಾಡ್ತೀವಿ, ಅದು ಬಂದಂತ ಸಂದರ್ಭದಲ್ಲಿ ನೋಡೋಣ. ಆದ್ರೆ ಇಷ್ಟು ಮಾಡ್ತಾ ಹೇಳ್ತೇನೆ, ಅಲ್ಲಿ ಒಂದು ಗಾದೆ ಇದೆ, ವೆನ್ ರೋಮ್ ವಾಸ್ ಬರ್ನಿಂಗ್ ನೀರೋ ವಾಸ್ ಪ್ಲೇಯಿಂಗ್ ವಿತ್ ಪಿಯಾನ ಅಂತ ಹೇಳಿ. ಸೊ ಹಾಗಾಗಬಾರ್ದಲ್ವಾ? ದೇಶ ಹತ್ಕೊಂಡು ಉರಿತಾ ಇರ್ಬೇಕು. ಅದ್ರಲ್ಲೂ ವಿಶೇಷವಾಗಿ ಆ ಭಾಗದಲ್ಲಿ ಅಮಾಯಕ ಸುಮಾರು 28 ಜನರ ಸಾವಿಗೆ ಕಾರಣ ಆಗಿರ್ಬೇಕಾದ್ರೆ ಚುನಾವಣೆಗಳನ್ನ ನಾವು ವಿಚಾರವಾಗಿ ತಲೆ ಕೆಡಿಸ್ಕೊಂಡು ಚುನಾವಣಾ ಪ್ರಚಾರಕ್ಕೆ ಹೋಗೋದಕ್ಕಿಂತ ದೇಶದ ರಕ್ಷಣೆ, ಅದರಲ್ಲೂ ವಿಶೇಷವಾಗಿ ಇನ್ಫ್ಯಾಕ್ಟ್ ಸಂವಿಧಾನದ ಆರ್ಟಿಕಲ್ 21 ನಲ್ಲಿ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಅ ಫಂಡಮೆಂಟಲ್ ರೈಟ್. ಆ ಫಂಡಮೆಂಟಲ್ ರೈಟ್ ಅನ್ನ ರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿ ಸರ್ಕಾರಗಳದಿದೆ. ಅದರಲ್ಲೂ ಕೇಂದ್ರ ಸರ್ಕಾರ ಇರ್ಬೋದು, ಆ ರಾಜ್ಯ ಸರ್ಕಾರ ಇರ್ಬೋದು, ಅದರ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಆದ್ಯತೆ ಅದಕ್ಕೆ ಇರಬೇಕು, ನಂತರ ಚುನಾವಣೆಗಳು. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಅದನ್ನ ಬೆಳೆಸ್ಲಿಕ್ಕೆ ಹೋಗುದಿಲ್ಲ. ಸೊ ಯಾವುದು ಚುನಾವಣೆಗಳು ಈ ಸಂದರ್ಭದಲ್ಲಿ ಚುನಾವಣೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ದೆ, ಸೊ ಮೊದಲು ರಾಷ್ಟ್ರ ರಕ್ಷಣೆ ಮಾಡ್ತಕ್ಕಂಥದ್ದಾಗಬೇಕು. ರಾಷ್ಟ್ರ ಯುದ್ಧ ಡಿಕ್ಲೇರ್ ಆದ್ರೆ ಚುನಾವಣೆಗೆ ಹೋಗಕ್ ಸಾಧ್ಯನಾ? ಸೊ ಹಾಗಾಗಿ ಚುನಾವಣೆಗಳು ಸೆಕೆಂಡ್ರಿ. ಆದ್ರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಪ್ರಾಣ, ಆಸ್ತಿ ಪಾಸ್ತಿಗಳ ರಕ್ಷಣೆ ಮಾಡ್ತಕ್ಕಂತ ಜವಾಬ್ದಾರಿ ಇದೆ. ಮತ್ತು ನಮ್ಮ ಶತ್ರು ರಾಷ್ಟ್ರ ಆಗಿರುವಂತ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂತ ಸಂದರ್ಭ ಇದಾಗಿದೆ. ಬುದ್ಧಿ ಕಲಿಸುವಂತ
ಪಾಕಿಸ್ತಾನದಲ್ಲಿರುವಂತ ಎಲ್ಲ ಟೆರರಿಸ್ಟ್ ಅನ್ನ ಮೂಲೋತ್ಪಾದನೆ ಮಾಡತಕ್ಕಂತ ಸಂದರ್ಭದಲ್ಲಿ Okay. ಎಲ್ಲರೂ ಸಹ ಒಕ್ಕರಳಿಂದ ಒಮ್ಮನಸ್ಸಿಂದ ಎಲ್ಲ ರಾಜಕೀಯ ಮುಖಂಡರುಗಳು ಸೇರಿ ದೇಶದ ರಕ್ಷಣೆಗೆ ಯಾವೆಲ್ಲ ಕ್ರಮಗಳನ್ನ ಜರುಗಿಸಬೇಕು ಅದನ್ನ ಜರುಗಿಸ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಓಕೆ, ಥ್ಯಾಂಕ್ ಯು ಸರ್ TV5 ಜೊತೆಗೆ ಮಾತನಾಡಿದ್ದಕ್ಕೆ.